ಎಷ್ಟು ಲೀಡ್ ಕೊಡ್ತೀರಾ ಇಲ್ಲಿ ಒಳನರಸೀಪುರ ಅಲ್ಲ, ನಾವು ಜಿಲ್ಲೆ ಹೇಳ್ತಾ ಇದೀವಿ. ನಾವು 2 ಲಕ್ಷ 2.5 ಲಕ್ಷದ ಲೀಡ್ ಗೆಲ್ತೀವಿ. ಟೋಟಲ್ ಲೀಡು ಹಾಸನ ಜಿಲ್ಲೆಯಲ್ಲಿ 8 ವಿಧಾನಸಭಾ ಕ್ಷೇತ್ರದಲ್ಲೂ ಸಹ 2 ರಿಂದ 2.5 ಲಕ್ಷ ಲೀಡಲ್ಲಿ ಖಂಡಿತ ಪ್ರಜ್ವಲ್ ಗೆದ್ದೇ ಗೆಲ್ತಾರೆ. ಇವ್ರು ಹೇಳಿದ್ರು ವಿರೋಧ ಪಕ್ಷದವರು ಹೇಮಾವತಿ ನದಿಗೆ ಅಣಕಟ್ಟ ಕಟ್ಟಿದ್ವಿ ಅಂದ್ರಲ್ಲ, ವೀರೇಂದ್ರ ಪಾಟೀಲ್ರು ಕಾಂಗ್ರೆಸ್ನಲ್ಲಿದ್ದಾಗ ಲಾಟ್ರಿ ಟಿಕೆಟ್ ಮಾಡಿ ಅಣಕಟ್ಟ ಕಟ್ಟಿದ್ದು. ಇವ್ರೇನು ಕಟ್ಟೇನು ನೀರರಿಸಿಲ್ಲ. ಅವತ್ತು ಗೊರೂರ್ ಕಟ್ಟೆಗೆ ಅಡ್ಲಾಗ ಅಣಕಟ್ಟೆ ಕಟ್ಟಿದ್ದು ವೀರೇಂದ್ರ ಪಾಟೀಲ್ರವರು ಕಾಂಗ್ರೆಸ್ ಪಾರ್ಟಿ ಇದ್ದಾಗ. ಇವತ್ತು 3 ಲಕ್ಷಕ್ಕಿಂತ ಅಧಿಕ ಮತದಲ್ಲಿ ಶ್ರೇಯಸ್ ಪಟೇಲ್ರವರು ಗೆಲ್ತಾವ್ರೆ. ಹಿಂದೆ 9 ತಿಂಗಳು ಪ್ರಧಾನಮಂತ್ರಿ ಆಗಿದ್ರು HD ದೇವೇಗೌಡರು. ಅಂಥ ಕಾಲದಲ್ಲಿ ಜಿ ಪುಟ್ಟಸ್ವಾಮಿಗೌಡರು ಗೆದ್ದಿದ್ರು. ಯಾವುದೇ ಕಾರಣಕ್ಕೂ ಈ ಬಾರಿ BJPದಿಂದ ಇಲ್ಲಿ ಯಾವುದೇ ಹವಾ ಇಲ್ಲ. ಏನು ಪ್ಲಸ್ ಪಾಯಿಂಟ್ ಆಗೋದು ಶ್ರೇಯಸ್ ಪಟೇಲ್ ಅವ್ರಿಗೆ? ಪ್ಲಸ್ ಪಾಯಿಂಟ್ ಏನು ಅಂತ ಅಂದರೆ, ಈ ಮೈತ್ರಿ ಸರ್ಕಾರದಿಂದ BJP ಅಭ್ಯರ್ಥಿಗಳಾದಂಥ ಪ್ರಜ್ವಲ್ರವರು ಯಾವುದೇ ಕಾರಣಕ್ಕೂ ಗೆಲ್ಲಕ್ಕಾಗಲ್ಲ. ಅದೇ ಯಾಕೆ ಅಂದರೆ ಇಲ್ಲಿ ಹೊಂದಾಣಿಕೆ ಇಲ್ಲ. BJPಗೆ ಯಾವುದೇ ಪ್ಲಸ್ ಪಾಯಿಂಟ್ ಇಲ್ಲ. ಪ್ರೀತಮ್ ಗೌಡ್ರು ಹೇಳೋರೆ, ಒಳನರಸೀಪುರದಲ್ಲಿ ಎಷ್ಟು ಓಟ್ ಕೊಡ್ತೀರಾ ನೀವು, ಅದ್ರಲ್ಲಿ 1 ಓಟ್ ನಾನು ಜಾಸ್ತಿ ಕೊಡ್ತೀನಿ ಅಂತ ಹೇಳ್ಬಿಟ್ಟವ್ರು ಹಾಸನಲ್ಲಿ. ಅವಾಗಲೇ ಇಲ್ಲಿ ಎಷ್ಟು ಓಟ್ ಇವ್ರಿಗೆ ಬೀಳ್ತವೆ, ಅಷ್ಟರಲ್ಲಿ 1 ಓಟ್ ನಾವು ಜಾಸ್ತಿ ಕೊಡ್ತೀವಿ ಅಂತ ಹೇಳೋರೆ. JDS ಪ್ರಕಾಶಮಾನವಾಗುತ್ತೋ ಕಾಂಗ್ರೆಸ್ ಪ್ರಕಾಶಮಾನವಾಗಿದೆ ಸರ್? ಅವಾಗ ಕೇಳಿದ್ದು ನೋಡಿರಲಿಲ್ಲ ತಾತಂದ್ರ ಅಖಾಡದಲ್ಲಿ, ಇವಾಗ ಮೊಮ್ಮಕ್ಕಳ ಅಖಾಡ ಈಗ ನೋಡ್ತಾ ಇದೀವಿ. ಆವಾಗ ಏನ್ ನಡೆದಿತ್ತು ಅದು ಮರುಕಳಿಸುತ್ತೆ ಸರ್. ಈಗ ಅವು 1.5 ಲಕ್ಷ 2 ಲಕ್ಷ ಲೀಡಲ್ಲಿ ಗೆಲ್ತಾರೆ ಶ್ರೇಯಸ್ ಪಟೇಲ್ ಅವರು. ಹೌದು ಅಲ್ಲ ಸರ್, ಪ್ರಜ್ವಲ್ ರೇವಣ್ಣ ಅಂತಂದ್ರೆ ಈಗ ದೇವೇಗೌಡರು ಬೆನ್ನೆಲುಬಾಗವ್ರೆ, ಕುಮಾರಣ್ಣ ಅವರೇ ಈಗ BJP ಮೈತ್ರಿ ಆಗವ್ರೆ. ಏನ್ ಹಿಂಗಂತಿದ್ರಲ್ಲ ಸರ್? ತಪ್ಲಿ ಮಗ ಸರ್. ಇದಕ್ಕೆ ಮಹಿಳೆಯರ ಸಪೋರ್ಟ್ ಇದೆ ಅವ್ರಿಗೆ, ಹುಡುಗಂಗೆ. ತಾತನ ಹೆಸರಿದೆ, ನೀರು ಹರಿಸಿದ ಅಧಿಕಾರ ಇದೆ ಅವ್ರಿಗೆ. ಇಡೀ ಹಾಸನ ಜಿಲ್ಲೆಗೆ ನೀರಾವರಿ ಅಂತ ಮಾಡಿದ್ದೆ ಅವರು. ಪುಟ್ಟಸ್ವಾಮಿಗೌಡರು ನೀರಾವರಿ ಮಿನಿಸ್ಟರ್ ಆಗಿದ್ದಾಗ. ಆದ್ರೆ ಗೆಲ್ತೀವಿ ಸರ್. ಮುಸ್ಲಿಮ್ಸ್ ತರೋ 2.5 ಲಕ್ಷ ಓಟ್ ಇದೆ, ನಮ್ಗೆ 6 ಲಕ್ಷದ ಮ್ಯಾಲ್ ಕೌಂಟ್ ಆಗುತ್ತೆ ಸರ್. ಮುಸ್ಲಿಮ್ಸ್ ತರೋ 2.5 ಲಕ್ಷ 2 ಲಕ್ಷ ಓಟ್ ಇದೆ. ಅದರಲ್ಲಿ 99% ಮುಸ್ಲಿಮ್ಸ್ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೆ, ಆಯ್ತಾ. ಇನ್ನ ದಲಿತ ಸಮಾಜ ಅದು ಕಾಂಗ್ರೆಸ್. ಇನ್ನ ಕುರುಬ ಸಮಾಜ 2.5 ಲಕ್ಷ ಇದೀವಿ. ಸಿದ್ದರಾಮಯ್ಯ ನೋಡ್ಕೊಂಡು ಪಕ್ಷ ನೋಡ್ಕೊಂಡು ನಾವು ಓಟ್ ಕೊಡ್ತೀವಿ. ನಮಗೇನು ಶ್ರೇಯಸ್ ಪಾಟೀಲ್ಗೆ 6 ಲಕ್ಷ ಓಟು ಫ್ರೀ ಆಗಿದಾವೆ. 6 ಲಕ್ಷದ ಮೇಲೆ ಏನಿದ್ರು ಅವ್ರಿಗೆ ಇದು ಮಾಡ್ಕೋಬೇಕು ಸರ್. ಮೋದಿ ಎಲ್ಲ ಇಲ್ವಾ ಇಲ್ಲಿ? ಮೋದಿ ಎಲ್ಲ ಅದೆಲ್ಲ ಏನಿಲ್ಲ ಸರ್. ಯಾಕೆ? ಪಕ್ಕ ಶ್ರೇಯಸ್ ಪಾಟೀಲ್ ಸರ್ ಈ ಸಲ. ಯಾಕೆ ಅಂತ ಅಂದ್ರೆ, ನಮ್ಮ ಶ್ರೇಯಸ್ ಪಾಟೀಲ್ ಅವರು ಒಂದು MLA, ಒಂದು ಪ್ರಧಾನಿ ಮೊಮ್ಮಗನ್ನ ಒಂದು MLC ಅವ್ರ ಫ್ಯಾಮಿಲಿ ಎದುರಿಸ್ತವ್ರೆ ಅಂತ ಅನ್ಕೊಂಡ್ರೆ ಎಷ್ಟು ಗುಣಿಗೆ ಇದೆ ಅವ್ರಿಗೆ. ಯೋಚನೆ ಮಾಡಿ ಸರ್. ಹಂಗಾರೆ ಇವ್ರು ಮಾಡಿರೋ ಕೆಲಸಗಳೆಲ್ಲ ವರ್ಕೌಟ್ ಏನು ವರ್ಕೌಟ್ ಬರೀ ದೌರ್ಜನ್ಯ, ದಬ್ಬಾಳಿಕೆ ಅಷ್ಟೇ. ನರಸೀಪುರದಲ್ಲಿ ಸ್ವಾತಂತ್ರ್ಯ ಇಲ್ಲ, ಬರೀ ದಬ್ಬಾಳಿಕೆ. ಯಾರ ಮೇಲೆ ಯಾವ ತರ ಅಂತೀರಾ? ಸುಮ್ಮನೆ ಅಮಾಯಕರ ಮೇಲೆ, ಬರೀ ಅಧಿಕಾರಿಗಳ ಮೇಲೆ, ಎಲ್ಲರ ಮೇಲೆ ಬರೀ ದಬ್ಬಾಳಿಕೆ. ಅದಕ್ಕೆಲ್ಲ ಉತ್ತರ ಸಿಗುತ್ತೆ. ಶ್ರೇಯಸ್ ಪಾಟೀಲ್ ಅವರು ಗೆದ್ದೇ ಗೆಲ್ತಾರೆ. 2 ಲಕ್ಷ ಮಂತ್ರಿ ಗೆದ್ದೇ ಗೆಲ್ತಾರೆ ಸರ್. ಶೂರ್ ಶಾಟ ಗೆದ್ದೇ ಗೆಲ್ತಾರೆ ಸರ್ ಈ ಸರಿ. ಅದೇ ಕಾರಣಕ್ಕೂ ಮಿಸ್ ಆಗಲ್ಲ. ಹೆಂಗಂತಾರೆ ಸರ್ ಎಲೆಕ್ಷನ್ ಹೆಂಗಿದೆ ಈ ಸರಿ? ಶ್ರೇಯಸ್ ಪಟೇಲ್ ಅವರು ಗೆದ್ದೇ ಗೆಲ್ತಾರೆ ಸರ್. ಕಾರಣ ಏನಿಲ್ಲ ಸರ್, ಇವರು ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳಿದ್ರೆ JDS ಅವರು ಮೈತ್ರಿ ಮಾಡ್ಕೊಂಡು ಎಲೆಕ್ಷನ್ ಮಾಡುವಂಥ ಅವಶ್ಯಕತೆ ಇಲ್ಲ. JDS ಸಿಂಗಲ್ ಆಗಿ ನಿಂತ್ಕೊಂಡು ಗೆಲ್ಲೋರು. ಏನೂ ಅಭಿವೃದ್ಧಿ ಮಾಡಿಲ್ಲ, ಜನಗಳಿಗೆ ದುಡಿಯೋಕ್ಕೆ ಅನ್ನ ಕೊಟ್ಟಿಲ್ಲ, ದುಡಿಯೋಕ್ಕೆ ಕೆಲಸ ಇಲ್ಲ. ಹಾಸನ ಕುಡಿಗೆ ಹೋಯ್ತು 10,000 12,000ಕ್ಕೆ. ಇನ್ನೇನು ಅಭಿವೃದ್ಧಿ ಮಾಡ್ತಾರೆ ಸರ್? ದುಡಿಯೋರಿಗೆ ಕೈಗೆ ಕೆಲಸ ಕೊಡಬೇಕು, ಆಮೇಲೆ ಅಭಿವೃದ್ಧಿ ಅನ್ಬೇಕು. ಇವ್ರೇನು ಮಾಡೋದಲ್ಲೇ ಒಂದು ಸಾರಿ ರೇವಣ್ಣ ಫ್ಯಾಮಿಲಿಯಲ್ಲಿ ಇದ್ದವರು ಶ್ರೇಯಸ್ ಪಟೇಲ್ ಅವ್ರನ್ನ ಮಾತಾಡ್ಸಿದ್ರೆ ಯಾವುದೇ ಕಾರಣಕ್ಕೂ ಅವ್ರು ಬಿಟ್ಟು ಹೋಗಲ್ಲ. ಅವರು ಅಷ್ಟು ಪ್ರಾಮಾಣಿಕತೆ ಇದೆ ವ್ಯಕ್ತಿಗೆ, ಅಷ್ಟು ಮುಗ್ಧತೆ ಇದೆ, ಅಷ್ಟು ಸರಳತೆ ಇದೆ ವ್ಯಕ್ತಿಗೆ. ಹಾಗಾಗಿ ಈ ಸರಿ ಒಳನರಸೀಪುರದಲ್ಲಿ ಅಥವಾ ಹಾಸನ ಲೋಕಸಭೆಯಲ್ಲಿ ಶ್ರೇಯಸ್ ಪಟೇಲ್ ಗೆದ್ದೇ ಗೆಲ್ತಾರೆ. ಪ್ರೀತಮ್ ಗೌಡ್ರು ಸಪೋರ್ಟ್ ಕೊಟ್ಟರೆ ಏನೋ ಈ ಕಡೆ ಚೇಂಜ್ ಆಗಲ್ವಾ ಸರ್? ಪ್ರೀತಮ್ ಗೌಡ್ರು ಬೇಡ ಸರ್. ಶ್ರೇಯಸ್ ಪಟೇಲ್ ಅವರು ಪುಟ್ಟಸ್ವಾಮಿಗೌಡ್ರು ಹೆಸರಿದೆಯಲ್ಲ, ಆ ಬ್ರ್ಯಾಂಡೇ ಸಾಕು ಸರ್ ಗೆಲ್ಲಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.